ರಾಜನಿಗೆ ರಾಜ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೇಳ್ತಾನೆ, ನೋಡ್ರಿ ಶೇಷಶೆಟ್ಟಿಯವರೇ, ನಿಮ್ಮ ಹೊಲದಲ್ಲಿ ಈ ಚಿನ್ನದ ಚೀಲ ಸಿಕ್ಕಿರುವಂಥದ್ದು, ಅದು ಯಾಕೋ ಏನೋ ಗೊತ್ತಿಲ್ಲ, ಅದು ನಿಮ್ಮ ಹೊಲದಲ್ಲಿ ಸಿಕ್ಕಿರೋದ್ರಿಂದ ಅದು ನೀವೇ ವಾರಸುದಾರರಾಗ್ತೀರಿ. ಹಾಗಾಗಿ ನೀವೇನ್ ಮಾಡ್ಬೇಕು, ನೀನೇ ಆ ಚಿನ್ನದ ಚೀಲವನ್ನು ಇಟ್ಕೊಂಡು ಬಿಡುವ ಅಂತೇಳಿ ರಾಜ ಶೇಷಶರ್ಮನಿಗೆ ಹೇಳ್ದ. ಅದು ಒಪ್ಪಂತ ಶೇಷಶರ್ಮ ಏನಂತಾನೆ, ಖಂಡಿತ ಅದು ಹೋಗ್ತಾವ ಮಹಾರಾಜ, ನನ್ನ ತೋಟದಲ್ಲಿ ಪ್ರತಿದಿನ ನೂರಾರು ಪಕ್ಷಿಗಳು ಪ್ರಾಣಿಗಳು ಬಂದು ನನ್ನ ತೋಟದಲ್ಲಿರುವಂತಹ ಹಣ್ಣು ಹಂಪಲುಗಳನ್ನು ತಿಂದುಕೊಳ್ತಾರೆ. ಹಾಗಾಗಿ ಮಾಡೋಕ್ಕೆ ಆ ಎಲ್ಲ ಪ್ರಾಣಿ ಪಕ್ಷಿಗಳು ನಂದು ಅಂತ ಹೇಳಕ್ಕಾಗುತ್ತೆ. ಅದೇ ರೀತಿ ನೂರಾರು ಜನ ದಾರಿ ಹೋಗರು ನನ್ನ ತೋಟದ ಮಧ್ಯದಿಂದ ಹಾದು ಹೋಗ್ತಾರೆ. ಯಾಕಂದ್ರೆ ಈಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋಕೆ ನಮಗೆ ವಾಹನಗಳ ವ್ಯವಸ್ಥೆ ಇದೆ, ಬಸ್ ಇದಾವೆ, ಕಾರ್ ಇದಾವೆ, ಬೈಕ್ ಇದಾವೆ, ಫ್ಲೈಟ್ ಇದೆ, ಟ್ರೈನ್ ಇದೆ, ಯಾವ ಬೇಕಾದ್ರೂ ಓಡಾಡ್ಬೋದು. ಆದ್ರೆ ಹಿಂದಿನ ಕಾಲದಲ್ಲಿ ಈ ಎಲ್ಲ ವ್ಯವಸ್ಥೆ ಇತ್ತ ಇಲ್ಲ, ನಡ್ಕೊಂಡು ಹೋಗ್ಬೇಕು, ಇಲ್ಲ ಎತ್ತಿನ ಗಾಡಿನೋ ಕುದುರೆ ಗಾಡಿನೋ ಹೋಗ್ಬೇಕು. ಹಾಗಾಗಿ ಬಹುಪಾಲು ಜನ ನಡೆದೇ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಿದ್ದಾಗಿ ಇವರ ರಾಜ್ಯ ಏನು ಇವರ ತೋಟ ಇದೆ, ಆ ತೋಟದ ಮಧ್ಯದಲ್ಲಿ ಬಹಳಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ರು. ನಡ್ಕೊಂಡು ಹೋಗುವಾಗ ಆ ತೋಟದಲ್ಲಿ ಬಿಟ್ಟಿರುವಂತಹ ಹಣ್ಣು ಹಂಪಲುಗಳನ್ನು ತಿನ್ಕೊಂಡಿದ್ರು ಹೋಗ್ತಿದ್ರು. ಆದ್ರೆ ಇಲ್ಲಿ ಅದು ಏನು ಅಂತ ಇದೆ. ಮಹಾರಾಜ ಹೇಳ್ತಾರೆ, ನೋಡ್ರಿ, ನಮ್ಮ ತೋಟದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾರಲ್ವ ದಾರಿ ಹೋಗ್ರು, ಅವರಲ್ಲಿ ಯಾರೋ ಆ ಚೀಲವನ್ನು, ಚಿನ್ನದ ನಾಣ್ಯ ಇರೋ ಚೀಲವನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ. ಮಹಾರಾಜ ಅವರನ್ನು ಹುಡುಗಿಸಿ ಅವರಿಗೆ ಚಿನ್ನದ ಚೀಲವನ್ನು ಕೊಟ್ಟಿದ್ದೀರಿ ಅಂತ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಇಂತಹ ವ್ಯಕ್ತಿಯೂ ಕೂಡ ಇದ್ದಾರೆ. ನನಗೆ ನಾನು ಕಷ್ಟಪಟ್ಟು ದುಡಿದು ತಿಂದ್ರೆ ನನಗೆ ಸಮಾಧಾನ, ನನ್ನ ಕಷ್ಟಪಟ್ಟು ನಾನು ದುಡಿದು ನನ್ನ ಹೆಂಡತಿ ಮಕ್ಕಳನ್ನ ಸಾಕುವಂತ ಮನೋಭಾವನೆ ನನ್ನಲ್ಲಿರುವುದು. ಹಾಗಾಗಿ ನನಗೆ ಚಿನ್ನದ ಚೀಲ, ಚಿನ್ನದ ನಾಣ್ಯ ಬೇಡ. ಯಾರು ಕಳ್ಕೊಂಡಿದ್ದಾರೆ ಆ ವ್ಯಕ್ತಿಗಳನ್ನ ಪತ್ತೆ ಮಾಡಿ ಪತ್ತೆ ಹಚ್ಚಿ ಅವರಿಗೆ ಕೊಟ್ಟುಬಿಡಿ ಅಂತ ರಾಜ ಕೊನೆಗೆ ಮಹಾಮಂತ್ರಿಯನ್ನ ಕರೆದಿರ್ತಾನೆ. ಮಹಾಮಂತ್ರಿ ತೆಗೆದುಕೊಳ್ಳುವ ಚಿನ್ನದ ನಾಣ್ಯಗಳನ್ನು ಪ್ರಜೆಗಳ ಅಭಿವೃದ್ಧಿಗಾಗಿ ಈ ನಾಣ್ಯಗಳನ್ನು ಬಳಸಿಕೊಳ್ಳೋಣ ಅಂತೇಳಿ ರಾಜ ಚಿನ್ನದ ನಾಣ್ಯದ ಚೀಲವನ್ನ ತೆಗೆದುಕೊಳ್ತಾನೆ. ಕೊನೆಗೆ ಅಷ್ಟೊಂದು ನಿಷ್ಠೆಯನ್ನ, ಪ್ರಾಮಾಣಿಕತೆಯನ್ನು ಹೊಂದಿದಂತ ಆ ವ್ಯಕ್ತಿ ಶೇಷಶರ್ಮನಿಗೆ ಸನ್ಮಾನವನ್ನು ಮಾಡಿ, ಗೌರವವನ್ನು ಮಾಡಿ ಕಳಿಸಿ, ಅಲ್ಲ ಮಗಳೇ, ನೋಡಿ ಅವನಲ್ಲಿ ಎಷ್ಟು ನಿಷ್ಠೆ ಇದೆ, ಪ್ರಾಮಾಣಿಕತೆ ಇದೆ. ತನ್ನದಲ್ಲದ ವಸ್ತುವಿನ ಮೇಲೆ ಅವನು ಇನ್ನೂ ಕೂಡ ಏನು ಮಾಡಿಲ್ಲ, ಆಸೆ ಪಡೆದಿಲ್ಲ. ಅದೇ ರೀತಿಯಾಗಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ವಿಷ್ಣುವರ್ಧನ ಮತ್ತು ಶಾಂತಲ ವಿಷ್ಣುವರ್ಧನ ಶಾಂತಲಾ ದೇವಿ ಮಹಾರಾಣಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಷ್ಣುವರ್ಧನ ಮತ್ತು
ಪರ್ವ ಬೆಳಕ ದುರ್ಗಸ್ಥಾಪನ ದುರ್ಗಸ್ಥಮಾನ ದುರ್ಗಸ್ಥಮಾನ ಜಗುರಿ ತ್ರಾಸ ಪೂರ್ಣಚಂದ್ರ ತೇಜಸ್ವಿ ಮಹಾಬ್ರಾಹ್ಮಣ ದೇವರ ನರಸಿಂಹ ಶಾಸ್ತ್ರಿ ಸಂಸ್ಕಾರ ಯುವ ನರಕಮುಖಿ ಶರಪಂಜರ ತ್ರಿವೇಣಿ ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಕಾದಂಬರಿ ಸಾಹಿತ್ಯ ಅನ್ನುವಂಥದ್ದು ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಸಾಹಿತ್ಯದ ಪ್ರಕಾರವಾಗಿದ್ದು, ಈ ಸಾಹಿತ್ಯ ಪ್ರಕಾರದಲ್ಲಿ ಅನೇಕ ಜನ ಕವಿಗಳು ತಮ್ಮ ಸಾಹಿತ್ಯದ ಸಿರಿಯನ್ನ ಜನರಿಗೆ ಉಣಬಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಒಂದು ಸಾಹಿತ್ಯ ಪ್ರಕಾರಕ್ಕೆ ಸೇರಿರುವಂತಹ ನಾಟ್ಯ ಮಯೂರಿ ಅನ್ನುವ ಒಂದು ಕೃತಿಯಿಂದ ಅಥವಾ ಕಾದಂಬರಿಯಿಂದ ಈ ನಿಮ್ಮ ಪಾಠ ಯಾವುದು? ಪ್ರಜಾನಿಷ್ಠೆ ಎಂಬ ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾವುದೋ ಕೃತಿ ನಾಟ್ಯ ಮಯೂರಿ. ನಾಟ್ಯ ಮಯೂರಿ ಅನ್ನೋ ಒಂದು ಕೃತಿಯಿಂದ ಕಾದಂಬರಿಯಿಂದ ಈ ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಜಾನಿಷ್ಠೆ ಕಾದಂಬರಿಯನ್ನ ಪಾಠವನ್ನು ಬರೆದಿರುವಂತಹ ಸಾಕ್ಷಿ ಮರುಳಯ್ಯ ಅವರ ಪರಿಚಯವನ್ನು ನಾವೀಗ ಮಾಡ್ಕೊಳ್ಳೋಣ. ಪ್ರಜಾನಿಷ್ಠೆ ಪಾಠದ ಲೇಖಕರು ಯಾರು? ಸಾಕ್ಷಿ ಮರುಳಯ್ಯವರು. ಅವರ ಪರಿಚಯವನ್ನು ಮಾಡ್ಕೊಳ್ಳುವಂತೆ ಲೇಖಕರ ಪರಿಚಯ. ಲೇಖಕರ ಪರಿಚಯ. ಲೇಖಕರ ಹೆಸರು ಸಾಕ್ಷಿ ಮರುಳಯ್ಯವರು. ನೋಡಿ ಮಕ್ಕಳೇ, ಪ್ರಮುಖವಾದ ಕಾದಂಬರಿಗಳ ಪುಸ್ತಕಗಳ ಕೃತಿಗಳಿವೆ. ಮರಳಿ, ಮಲ್ಲಿಗೆ, ಸೋಮನಗುಡಿ, ಕಾನೂರು, ಹೆಗ್ಗಡತಿ, ಶರಪಂಜರ, ದುರ್ಗಸ್ಥಮಾನ. ಕಾಣಿಸ್ತಾ ಇದೆಯಾ? ನೋಡಿ, ಕಾಣಿಸ್ತಾ ಇದೆಯಾ? ಆಯ್ತಾ? ನೋಡಿ, ಕಾಣಿಸ್ತಿದ್ಯಾ? ಹೀಗೆ ಕಾಣಿಸ್ತಲ್ವಾ? ನೋಡಿ, ಸಾಕ್ಷಿ ಮರುಳಯ್ಯ ಅವರ ಭಾವಚಿತ್ರ. ಸಾಕ್ಷಿ ಮರುಳಯ್ಯ ಅವರ ಭಾವಚಿತ್ರ. ಪ್ರಜಾನಿಷ್ಠೆ ಪಾಠವನ್ನು ಬರೆದಿರುವ ಲೇಖಕರಾಗಿರುವ ಸಾಕ್ಷಿ ಮರುಳಯ್ಯ ಅವರ ಭಾವಚಿತ್ರ ಮಕ್ಕಳಿಗೆ. ನೋಡಿದ್ರ ನೀವು? ಇಲ್ಲಿ ನೋಡಿ, ನೋಡಿ ಮಕ್ಕಳಿಗೆ. ಕಾಣ್ತಾ ಇದೆಯಾ? ಕಾಣ್ತಿದ್ಯಾ?
ಪರೀಕ್ಷೆ